In this video, let's discuss about Module 3. And Module 3 ಅಲ್ಲಿ ನಮಗೆ ಸಿಲೆಬಸ್ ಕಾಪಿಲಿ ಏನೇನು ಮೆನ್ಷನ್ ಆಗಿದೆ ಅದಷ್ಟು ನಮಗೆ ಇಂಪಾರ್ಟೆಂಟ್ ಟಾಪಿಕ್ಸೇ. ಅದಷ್ಟು ಟಾಪಿಕ್ ಮೇಲೆ ಒಂದಲ್ಲ ಒಂದು ನಿಮಗೆ ಕ್ವಶನ್ಸ್ ಅರೈಸ್ ಆಗೇ ಆಗುತ್ತೆ. ಆ್ಯಂಡ್ ಏರ್ ಫೀಲ್ಡ್ ಪೇಮೆಂಟ್ ಬಗ್ಗೆ ಎಲ್ಲೂ ನಿಮಗೆ ಡಿಸೈನ್ ಇದುವರೆಗೂ ಕೇಳಿಲ್ಲ. ಆ್ಯಂಡ್ ಬೆಂಕಲ್ಮನ್ ಬೀಮ್ ಡಿಫ್ಲೆಕ್ಷನ್ ಮೆಥಡ್ ಮೇಲೂ ಲೆಕ್ಕ ಬರೋದು ತುಂಬಾ ರೇರು. ಆ್ಯಂಡ್ ಈ ಸರಿ ಎಲ್ಲರಿಗೂ ಗೊತ್ತಿರೋಂಗೆ ಕೋವಿಡಿಂದ ಕ್ಲಾಸಸ್ಗಳು ಸರಿಯಾಗಿ ನಡೀದೇ ಇರೋ ಕಾರಣದಿಂದ ದೇರ್ ಆರ್ ಚಾನ್ಸಸ್ ನಿಮಗೆ ಪೇಪರ್ ಈಸಿ ಬರೋ ಚಾನ್ಸಸ್ಗಳಿದೆ, ಬಟ್ ನಾಟ್ ಶ್ಯೂರ್. ಸೊ ಐ ಸಜೆಸ್ಟ್ ಯು ಟು ಗೋ ವಿತ್ ದ ಥಿಯರಿ ಪೋರ್ಷನ್. ಸೊ ಫಸ್ಟ್ ಯಾವುದಿದೆ, ಫ್ಲೆಕ್ಸಿಬಲ್ ಪೇಮೆಂಟ್ ಫೇಲಿಯರ್ಸ್ ಬಗ್ಗೆ ಹೇಳಿದ್ದಾನೆ. ಸೊ ಒಂದು ಕಡೆಯಿಂದ ಹೋಗೋಣ. ಐ ಥಿಂಕ್ ಲಾಕ್ಡೌನ್ ಶುರು ಆಗಿದ್ದ ಇನಿಷಿಯಲ್ ಸ್ಟೇಜಸಲ್ಲಿ ಮೇಂಟೆನೆನ್ಸ್ ಬಗ್ಗೆ, ಟೈಪ್ಸ್ ಆಫ್ ಮೇಂಟೆನೆನ್ಸ್ ಅಂದರೆ ರೊಟೀನ್ ಮೇಂಟೆನೆನ್ಸ್ಗಳ ಬಗ್ಗೆ ಆಗಿರ್ಬೋದು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಲ್ಯೂರ್ಸ್ ಲೈಕ್ ರೇವ್ಲಿಂಗ್ ಬಗ್ಗೆ, ಅಲಿಗೇಟರ್ ಕ್ರ್ಯಾಕಿಂಗ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಇನ್ನು ರಿಮೈನಿಂಗ್ ಪೋರ್ಷನ್ಸ್ ಯಾವ್ಯಾವುದಿದೆ ಅದನ್ನು ಈಗ ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿ ಟೈಪ್ಸ್ ಆಫ್ ಡಿಫಾರ್ಮೇಷನ್ಸ್. ಸೊ ಬೇಸಿಕಲಿ ನಾವು ಡಿಫಾರ್ಮೇಷನ್ಸ್ ಬಗ್ಗೆ ಅಥವಾ ಲೇಯರ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟು ಸಾಯಿಲ್ಸ್ ಅಪ್ಗ್ರೇಡ್ನ ನಾವು ಟಾರ್ಗೆಟ್ ಮಾಡ್ತೀವಿ. ಏನಕ್ಕೆ ಸಾಯಿಲ್ಸ್ ಅಪ್ಗ್ರೇಡ್ನ ಟಾರ್ಗೆಟ್ ಮಾಡ್ತೀವಿ ಅಂತಂದರೆ, ಅಥವಾ ಅದ್ರ ಬಗ್ಗೆ ನಾವು ತುಂಬ ಗಮನ ಕೊಡ್ತೀವಿ ಅಂದರೆ, ನಮಗೆ ಯಾವ್ಯಾವ ಪೇಮೆಂಟ್ ಲೇಯರ್ಗಳಿದೆ ಅಥವಾ ಮಲ್ಟಿಪಲ್ ಲೇಯರ್ ಸಬ್ ಬೇಸ್ ಆಗಿರ್ಬೋದು, ಸಬ್ಗ್ರೇಡ್ ಆಗಿರ್ಬೋದು, ಅಥವಾ ವೇರಿಂಗ್ ಕೋರ್ಸ್ ಆಗಿರ್ಬೋದು, ಅದರಲ್ಲೆಲ್ಲ ತುಂಬಾ ಲೋಯೆಸ್ಟ್ ಅಂತಿರೋದೇ ನಿಮಗೆ ಸಬ್ಗ್ರೇಡ್. ನಿಮಗೂ ಎಲ್ಲ ಗೊತ್ತು, ಅಸಂಪ್ಷನ್ ಆಗಲಿ ಥಿಯರಿ ಆಗಲಿ ಅದ್ರ ಪ್ರಕಾರ ಟಾಪ್ ಮೋಸ್ಟ್ ಲೇಯರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಸ್ಟ್ರೆಸಸ್ ಬರುತ್ತೆ. ಸೊ ದ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಗಿರ್ಬೋದು, ಅದರ್ ಸ್ಟ್ರೆಂತ್ ಕ್ಯಾರೆಕ್ಟರಿಸ್ಟಿಕ್ಸು ಟಾಪ್ ಲೇಯರಲ್ಲಿರೋದಕ್ಕೆ ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ಲೋಯರ್ ಲೇಯರ್ಗಳಲ್ಲಿ ನಿಮಗೆ ಈ ವ್ಯಾಲ್ಯೂ ಆಗಿರ್ಬೋದು ಮತ್ತು ಸ್ಟ್ರೆಂತ್ ಕ್ರೈಟೀರಿಯಾಗಳು ವಿಲ್ ಬಿ ಆಬ್ವಿಯಸ್ಲಿ ಲೆಸ್. ಸೊ ಸಾಯಿಲ್ಸ್ ಅಪ್ಗ್ರೇಡ್ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಡಿಫಾರ್ಮೇಷನ್ಗಳ ಬಗ್ಗೆ ಮಾತಾಡಬೇಕಾದ್ರೆ 3 ಥರ ಡಿಫಾರ್ಮೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಒನ್ ಬಂದು ಎಲಾಸ್ಟಿಕ್ ಡಿಫಾರ್ಮೇಷನ್ಸ್, ಆ್ಯಂಡ್ ದ ಸೆಕೆಂಡ್ ಕೈಂಡ್ ಆಫ್ ಡಿಫಾರ್ಮೇಷನ್ ಈಸ್ ಕನ್ಸಾಲಿಡೇಷನ್ ಆರ್ ಕಾಂಪ್ಯಾಕ್ಷನ್ deformation, and the last one which is inelastic deformation or plastic deformation. So 3 ಥರ ನಾವು ಕ್ಯಾಟಗರೈಸ್ ಮಾಡ್ತೀವಿ ಡಿಫಾರ್ಮೇಷನ್ಸ್ಗಳನ್ನ. ಸೊ ವಾಟ್ ಯು ಮೀನ್ ಬೈ ಎಲಾಸ್ಟಿಕ್ ಡಿಫಾರ್ಮೇಷನ್? ಎಲಾಸ್ಟಿಕ್ ಡಿಫಾರ್ಮೇಷನ್ ಅಂದರೆ ಏನು ಅಂತಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಲೇಯರ್ ಮೇಲೆ ಈಗ ಒಂದು ಪೇಮೆಂಟ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸಬ್ಗ್ರೇಡ್ ಮೇಲೆ ಪೇಮೆಂಟ್ ಇದ್ದಾಗ ಅದು ಲೋಡ್ ಅಪ್ಲೈ ಮಾಡಿದಾಗ ನಾವು ಏನೇನು ಡಿಫಾರ್ಮೇಷನ್ಸ್ಗಳು ಕಾಸ್ ಆಗಿರುತ್ತೆ ಅಂದರೆ, ಇದು ಏನಿದು ಡೌನ್ವರ್ಡ್ ಮೋಷನ್ ಪೇಮೆಂಟ್ ಲೋಡಿಂದಾಗಿ ಅಥವಾ ಬರೋ ಲೋಡಿಂದಾಗಿ ಏನು ನಿಮಗೆ ಪೇಮೆಂಟ್ ಲೈಕ್ ಸೆಟಲ್ ಆಗಿರುತ್ತೆ ಆರ್ ಡಿಫಾರ್ಮ್ ಆಗಿರುತ್ತೆ, ಆ ಡಿಫಾರ್ಮೇಷನ್ನು ನಿಮಗೆ ಲೋಡ್ ರಿಮೂವ್ ಮಾಡಿದ್ಮೇಲೆ ನಿಮಗೆ ಇಲ್ಲದೇ ಇದ್ದಂಗೆ ಆದರೆ ಅಥವಾ ನಲಿಫೈ ಆದರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಎಲಾಸ್ಟಿಕ್ ಡಿಫಾರ್ಮೇಷನ್ಸ್. ಸೊ ಕಂಪ್ಲೀಟ್ ಎಲ್ಲ ಡಿಫಾರ್ಮೇಷನ್ಗಳು ಕೂಡ ಮತ್ತು ವರ್ಟಿಕಲ್ ಡಿಫಾರ್ಮೇಷನ್ಸ್ ಆಗಿರ್ಬೋದು ಆರ್ ಎನಿ ಅದರ್ ಸಾರ್ಟ್ ಆಫ್ ಡಿಫಾರ್ಮೇಷನ್ ಅದು ರಿಕವರಿ ಆಗಿರುತ್ತೆ. ಇದನ್ನು ಎಲಾಸ್ಟಿಕ್ ಡಿಫಾರ್ಮೇಷನ್ ಅಂತ ಕರಿತೀವಿ. ಆ್ಯಂಡ್ ಕನ್ಸಾಲಿಡೇಷನ್ ಆರ್ ಕಾಂಪ್ಯಾಕ್ಷನ್ ಡಿಫಾರ್ಮೇಷನ್ ಅಂತ ಯಾವುದನ್ನು ಕರಿತೀವಿ ಅಂದರೆ, ಒಂದು ಪೇಮೆಂಟ್ ಲೇಯರ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀರ, ಅದ್ರ ಕೆಳಗಡೆ ಇರೋ ಸಬ್ಗ್ರೇಡ್ನ ನೀವು ಟು ದಿ ರಿಕ್ವೈರ್ಡ್ ಡಿಗ್ರಿ ಅಥವಾ ಏನು ಆ ಲೋಡು ಅಥವಾ ಏನು ಸ್ಟ್ರೆಸಸ್ ಬರ್ತಾ ಇರುತ್ತೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ಡಿಸೈನ್ ಮಾಡಿರಲ್ಲ. ಆ ಏನು ಡಿಗ್ರಿ ಆಫ್ ಕಾಂಪ್ಯಾಕ್ಷನ್ ಬೇಕಿರುತ್ತೆ ಅದನ್ನು ಅಚೀವ್ ಮಾಡಿರಲ್ಲ. ಸೊ ಲೋಡ್ ಬರ್ತಿದ್ದಂಗೆ ಏನಾಗುತ್ತೆ ಅಂದರೆ, ಈ ಪರ್ಟಿಕ್ಯುಲರ್ ಪೇಮೆಂಟು ನಿಮಗೆ ಸೆಟಲ್ ಆಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮಗೆ ಯಾವಾಗ ನೀವು ಲೋಡ್ನ ರಿಮೂವ್ ಮಾಡ್ತೀರಾ ಅಂದರೆ, ಲೋಡು ವಾಪಸ್ ಪರ್ಟಿಕ್ಯುಲರ್ ಪೇಮೆಂಟ್ ಮೇಲೆ ಲೋಡು ಇರಲ್ವೋ ಅಥವಾ ಲೋಡು ಬರ್ತಾ ಇದ್ದಿದ್ದು ಲೋಡು ದೆನ್ ನಲಿಫೈ ಆಗುತ್ತೋ ಅಥವಾ ಆ ಪೊಸಿಷನಿಂದ ಇನ್ನೊಂದು ಪೊಸಿಷನ್ ಚೇಂಜ್ ಆಗುತ್ತೆ, ನಿಮಗೆ ಪೇಮೆಂಟ್ ಮೂವ್ ಆಗಿರುತ್ತೆ, ಬಟ್ ಸರ್ಟೈನ್ ಅಮೌಂಟ್ ಆಫ್ ಡಿಫಾರ್ಮೇಷನ್ಗಳನ್ನ ನೀವು ನೋಡ್ಬೋದು. ಪೇಮೆಂಟ್ ಮೂವ್ ಆಗಿದ್ರು ಒಂದು ಸ್ವಲ್ಪ ಅಮೌಂಟ್ ಆಫ್ ಡಿಫಾರ್ಮೇಷನ್ಗಳು ನಿಮಗೆ ಕಾಣಿಸುತ್ತೆ. ಸೊ ಇದು ಬಂದು ಪಾರ್ಷಿಯಲಿ ನಿಮಗೆ ಇಲ್ಲಿ ಎಲಾಸ್ಟಿಕ್ ಡಿಫಾರ್ಮೇಷನ್ಗಳಿರುತ್ತೆ, ಪಾರ್ಷಿಯಲಿ ನಿಮಗೆ ಪ್ಲಾಸ್ಟಿಕ್ ಡಿಫಾರ್ಮೇಷನ್ಸ್ಗಳು ಕಾಣ್ತಾ ಹೋಗುತ್ತೆ, ನಾನ್ ರಿಕವರಬಲ್ ಡಿಫಾರ್ಮೇಷನು. ಇದನ್ನು ಕನ್ಸಾಲಿಡೇಷನ್ ಡಿಫಾರ್ಮೇಷನ್ ಆಫ್ ಸಾಯಿಲ್ಸ್ ಅಪ್ಗ್ರೇಡ್ ಅಂತ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಪ್ಲಾಸ್ಟಿಕ್ ಡಿಫಾರ್ಮೇಷನ್. ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂದರೆ ಏನಾಗುತ್ತೆ ಅಂದರೆ, ನಿಮಗೆ ಡ್ಯೂ ಟು ಇನ್ಸ್ಟೆಬಿಲಿಟಿ ಆ್ಯಂಡ್ ವಾಟ್ ಟು ಸೆ ಹೆವಿ ಸ್ಟ್ರೆಸಸ್ ಕಮಿಂಗ್ ಓವರ್ ದಿ ಪೇಮೆಂಟ್ ಸರ್ಫೇಸ್ ಮತ್ತು ತುಂಬ ಹೆವಿ ವೆಯ್ಟ್ಗಳು ನಿಮಗೆ ಪದೇ ಪದೇ ಬಂದಾಗ ಏನಾಗುತ್ತೆ, ಈ ಲೋಡ್ ಬೀಳೋದ್ರಿಂದಾಗಿ ಪೇಮೆಂಟು ನಿಮಗೆ ಸೆಟಲ್ ಆಗುತ್ತೆ ಅಥವಾ ಮೂವ್ ಆಗುತ್ತೆ ಆ್ಯಂಡ್ ಡಿಫಾರ್ಮೇಷನ್ಸ್ನ ನಿಮಗೆ ಕಾಸ್ ಮಾಡ್ತಾ ಹೋಗುತ್ತೆ. ಈ ಡಿಫಾರ್ಮೇಷನ್ಗಳು
ಸ್ವಲ್ಪ ಟೈಮ್ ಆದಮೇಲೆ ನಿಮಗೆ ಯಾವಾಗ ಪೇಮೆಂಟ್ ಅಪ್ವರ್ಡ್ ಮೂವ್ಮೆಂಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಲೈಕ್ ಇದು ಪೇಮೆಂಟ್ ಅಂದರೆ ಲೈಕ್ ನಿಮಗೆ ಹೀವಿಂಗ್ ಕ್ರಿಯೇಟ್ ಆಗಿರುತ್ತೆ ಡ್ಯೂ ಟು ದಿ ಸೆಟಲ್ಮೆಂಟ್ ಆಫ್ ಪೇಮೆಂಟ್. ನಿಮಗೆ ಲೋಡ್ ಬಿದ್ದಾಗ ಏನಾಗಿರುತ್ತೆ, ನಿಮಗೆ ಸರ್ಟನ್ ಡಿಫಾರ್ಮೇಷನ್ಸ್ಗಳು ಕಾಸ್ ಆಗಿರುತ್ತೆ. ಲೋಡ್ ಹೋದ್ಮೇಲೂ ನಿಮಗೆ ಆ ಪರ್ಟಿಕ್ಯುಲರ್ ಡಿಫಾರ್ಮೇಷನ್ಗಳು ಏನು ಕಾಸ್ ಆಗಿತ್ತು ಅದು ಹಂಗೆ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ರಿಕವರಿ ಆಗಿರಲ್ಲ. ಸೊ ಇವುಗಳನ್ನ ನಾವು ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂತ ಕರಿತೀವಿ. ಸಾರಿ, ಸ್ಕೆಚಸ್ ಅಷ್ಟು ನೀಟಾಗಿ ಬರ್ತಾ ಇಲ್ಲ ಅಥವಾ ಹ್ಯಾಂಡ್ ರೈಟಿಂಗ್, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಎಫೆಕ್ಟ್ ಆಫ್. ಅದಾದಮೇಲೆ ನಾವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡೋದು ಯಾವುದು ಅಂದರೆ ಫೇಲ್ಯೂರ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಆ್ಯಂಡ್ ಪೇಮೆಂಟ್ ಲೇಯರ್ ಅಂತಿದ್ದಂಗೆ ಬರೀ ಸಾಯಿಲ್ ಸಬ್ಗ್ರೇಡ್ ಒಂದೇ ಇರೋದಿಲ್ಲ ನಿಮಗೆ. ಸೊ ಬೇರೆ ಬೇರೆ ಯಾವ್ಯಾವ ಥರವಾದಂಥ ನಿಮಗೆ ಒಟ್ಟು ಡಿಫಾರ್ಮೇಷನ್ಸ್ಗಳು ಕಾಸ್ ಆಗುತ್ತೆ, ಎರರ್ಸ್ಗಳು ಬರ್ತಾ ಹೋಗುತ್ತೆ ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಬಂದು ನಿಮಗೆ ಫಾರ್ಮೇಷನ್ ಆಫ್ ರಟ್ಸ್ ಆನ್ ದಿ ಪೇಮೆಂಟ್ ಸರ್ಫೇಸ್. ರಟ್ಟಿಂಗ್ ಅಂದರೆ ನೀವೆಲ್ಲ ಕೇಳಿರ್ಬೋದು, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ಪದೇ ಪದೇ ನಿಮಗೆ ಲೋಡ್ ಬೀಳ್ತಾ ಇದ್ರೆ ಡ್ಯೂ ಟು ಹೆವಿ ಲೋಡ್ ಏನಾಗುತ್ತೆ, ಆ ನೇರಕ್ಕೆ ಒಂದು ಸಣ್ಣ ಡಿಫಾರ್ಮೇಷನ್ಗಳು ಅಥವಾ ಡಿಪ್ರೆಷನ್ನು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ರಟ್ ಅಂತ ಕರಿತಾ ಹೋಗ್ತೀವಿ. ಒಂದು ಹೈವೇನ ಕನ್ಸಿಡರ್ ಮಾಡಿದ್ರೆ ಇದನ್ನು ಕ್ರಾಸ್ ಸೆಕ್ಷನ್ ಅಂತ ತಿಳ್ಕೊಳ್ಳಿ. ಒಂದು ಹೈವೇದು ಕ್ರಾಸ್ ಸೆಕ್ಷನ್ ಇದು ಪೇಮೆಂಟ್ ಲೇಯರ್ದು. ಓಕೆ, ಕೇಂಬರ್ ಪ್ರೊವೈಡ್ ಮಾಡಿದ್ದಾನೆ. ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ವೆಹಿಕಲ್ ಮೂವ್ ಆಗಿ ಹೆವಿ ವೆಹಿಕಲ್ಗಳು ಈ ಪರ್ಟಿಕ್ಯುಲರ್ ಪಾತ್ ಏನಿರುತ್ತೆ ಅದ್ರ ಮೇಲೆ ನಿಮಗೆ ಲೋಡ್ ಬೀಳ್ತಾ ಇರುತ್ತೆ. ಇವೆರಡು ಪಾಯಿಂಟಲ್ಲಿ ನಿಮಗೆ ಸ್ಟ್ರೆಸ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಇದರಿಂದಾಗಿ ಏನಾಗಿರುತ್ತೆ ಅಂತಂದರೆ ನಿಮಗೆ ಒಂದು ಪ್ಲಾಸ್ಟಿಕ್ ಡಿಫಾರ್ಮೇಷನ್ಗಳು ಅಥವಾ ಒಂದು ಪ್ಲಾಸ್ಟಿಕ್ ಸೆಟಲ್ಮೆಂಟ್ ನಿಮಗೆ ಫಾರ್ಮ್ ಆಗಿರುತ್ತೆ. ಯಾವುದು ನಿಮ್ಮ ಪೇಮೆಂಟ್ ಲೇಯರ್ ಮೇಲೆ. ಸೊ ಲೈಕ್ ನೀವು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಕಳ್ಳಹಳ್ಳಿ ಹತ್ರ APMCಗೆ ಟರ್ನ್ ಆಗೋ ಜಾಗದಲ್ಲಿ ಆಗಿರ್ಬೋದು, ಅದ್ರ ಮುಂದೆ ಆಗಿರ್ಬೋದು, ರಟ್ಟಿಂಗ್ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಒರಿಜಿನಲ್ ಫಾರ್ಮೇಷನ್ ಇದು ಡ್ಯೂ ಟು ಹೆವಿ ಲೋಡ್ ಮತ್ತು ನಂಬರ್ ಆಫ್ ರಿಪಿಟೇಷನ್ಸ್ ಜಾಸ್ತಿಯಾಗಿ ಆಗಿರೋದ್ರಿಂದ ಲಾಂಜಿಟ್ಯೂಡಿನಲ್ ಕ್ರಾಸ್ ಸೆಕ್ಷನ್ ನೀವು ನೋಡ್ತಾ ಇರೋದು, ಬಟ್ ಲಾಂಜಿಟ್ಯೂಡಿನಲ್ ಆಗಿ ವೆಹಿಕಲ್ಸ್ಗಳು ಹೆಂಗೆ ಮೂವ್ ಆಗುತ್ತೆ ಆ ನೇರಕ್ಕೆ ನಿಮಗೆ ಡಿಫಾರ್ಮೇಷನ್ಗಳು ಫಾರ್ಮ್ ಆಗಿರುತ್ತೆ. ಸೊ ಇನ್ನೊಂದು ಇದು ನಿಮಗೆ ಲೈಕ್ ಎಲ್ಲೋ ಒಂದು ಪೇಮೆಂಟ್ ಸರ್ಫೇಸಲ್ಲಿ ರಟ್ ಆಗ್ತಾ ಇದೆ ಅಂದರೆ ಅರ್ಥ ಅಲ್ಲಿ ನಿಮಗೆ ಸ್ಟ್ರಕ್ಚರಲ್ ಡಿಟೋರಿಯರೇಷನ್ ಶುರು ಆಗ್ತಾ ಇದೆ ಅಂತ. ಆ್ಯಂಡ್ ಡ್ಯೂ ಟು ವಿಜುವಲ್ ಇನ್ಸ್ಪೆಕ್ಷನಿಂದ ನಿಮಗೆ ಅದು ಏನು ಗೊತ್ತಾಗುತ್ತೆ ಅಂದರೆ ಫಂಕ್ಷನಲ್ ಫೇಲ್ಯೂರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಫಂಕ್ಷನಲ್ ಫೇಲ್ಯೂರ್ ಈಸ್ ಆಲ್ ಕನ್ಸರ್ನ್ ವಿತ್ ದಿ ವಾಟ್ ಟು ಸೇ ಕಂಫರ್ಟಬಿಲಿಟಿ ಆ್ಯಂಡ್ ರೋಡ್ ಯೂಸರ್ ಕ್ಯಾರೆಕ್ಟರಿಸ್ಟಿಕ್ಗೆ ಸಂಬಂಧಪಟ್ಟಂಥ ಕ್ರೈಟೀರಿಯಾಗಳ ಬಗ್ಗೆ ಮಾತಾಡ್ತೀವಿ. ಸೊ ರಟ್ಸ್ ಫಾರ್ಮ್ ಆಗೋಕ್ಕೆ ಏನು ಕಾರಣ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಅಥವಾ ರಟ್ ಏನಕ್ಕೆ ಫಾರ್ಮ್ ಆಗ್ತಾ ಹೋಗುತ್ತೆ, ರಟ್ ಏನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಇನ್ಕ್ರೀಸ್ ಇನ್ ಸ್ಟ್ರೆಸ್ಸಸ್. ಸೊ ಸ್ಟ್ರೆಸ್ ಜಾಸ್ತಿ ಆಗ್ತಾ ಅಥವಾ ಸ್ಟ್ರೆಸ್ದು ಮ್ಯಾಗ್ನಿಟ್ಯೂಡ್ಗಳು ನಿಮಗೆ ಜಾಸ್ತಿ ಆಗ್ತಾ ನಿಮಗೆ ರಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ನಿಮಗೆ ಇನ್ನೊಂದು ಕಾರಣ ಏನಿರುತ್ತೆ ಅಂದರೆ ಸೇಮ್ ಅಮೌಂಟ್ ನಿಮಗೆ ಮ್ಯಾಗ್ನಿಟ್ಯೂಡ್ ಸ್ಟ್ರೆಸ್ ಜಾಸ್ತಿ ಆಗಲಿಲ್ಲ ಅಂದರೂ ಒಂದೇ ಕೈಂಡ್ ಆಫ್ ವೀಲ್ ಲೋಡು ಪದೇ ರಿಪಿಟೇಷನ್ಸ್ಗಳು ಜಾಸ್ತಿ ಬೀಳ್ತಾ ಹೋದರೆ ಅದೇ ನೀರಕ್ಕೆ ನಿಮಗೆ ರಟ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ರಟ್ ಫಾರ್ಮ್ ಆಗ್ತಾ ಇದೆ ಅಂದರೆ ಅರ್ಥ ಏನು ಅಂದರೆ ಸ್ಟ್ರಕ್ಚರಲ್ ಡಿಫಾರ್ಮೇಷನು, ಸ್ಟ್ರಕ್ಚರಲ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ನೀವೇನಾದರೂ ಆ ರಟ್ ಡೆಪ್ತ್ ಏನಿರುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪೇಮೆಂಟ್ ಮೇಲೆ ನಿಮಗೆ ರಟ್ಟಿಂಗ್ ಆಗಿರುತ್ತೆ ಅಂತಂದರೆ ಆ ಡೆಪ್ತನ್ನು ಆಧಾರವಾಗಿ ಇಟ್ಕೊಂಡು ನಾವು ಅದರದ್ದು ಒಟ್ಟು ಲೈಫ್ನ ನಾವು ಮೆಷರ್ ಮಾಡ್ತಾ ಹೋಗ್ತೀವಿ. ಈ ರಟ್ನ ನಾವೇನಾದ್ರು ಕವರ್ ಮಾಡಲಿಲ್ಲ ಅಂದರೆ, ಸ್ಟೆಬಿಲೈಸ್ ಮಾಡಲಿಲ್ಲ ಅಂದರೆ, ರಿಹಬಿಲಿಟೇಟ್ ಮಾಡಲಿಲ್ಲ ಅಂದರೆ ಕಂಪ್ಲೀಟ್ ಹೈವೇನೇ ಅಥವಾ ಕಂಪ್ಲೀಟ್ ಪೇಮೆಂಟೇ ನಿಮಗೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಪುನಃ ರೀಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ ಆ ಪರ್ಟಿಕ್ಯುಲರ್ ಪೇಮೆಂಟ್ನ. ದ ಸೆಕೆಂಡ್ ಟೈಪ್ ಆಫ್ ಫೇಲ್ಯೂರ್ ಇಸ್ ಟೋಟಲ್ ಪೇಮೆಂಟ್ ಫೇಲ್ಯೂರ್. ಟೋಟಲ್ ಪೇಮೆಂಟ್ ಫೇಲ್ಯೂರ್ ಆಗೋಕ್ಕೆ ಏನು ಕಾರಣ ಅಂದರೆ ಟೋಟಲ್ ಪೇಮೆಂಟ್ ಫೇಲ್ಯೂರ್ ಇನ್ ದ ಸೆನ್ಸ್ ನಿಮಗೇನು ಟಾಪ್ ವೇರಿಂಗ್ ಕೋರ್ಸ್ ಆಗಿರ್ಬೋದು, ಗ್ರ್ಯಾನ್ಯುಲರ್ ಬೇಸ್, ಸಬ್ ಬೇಸ್ ಮತ್ತು ಸಬ್ಗ್ರೇಡ್ ಇವೆಲ್ಲ ಏನಿರುತ್ತೆ ಎಲ್ಲ ನಿಮಗೆ ಫೇಲ್ ಆಗ್ತವೆ. ಏನಕ್ಕೆ ಇವು ಫೇಲ್ ಆಗ್ತಾ ಹೋಗ್ತವೆ ಅಂತಂದರೆ, ಆ್ಯಂಡ್ ಒಂದು ತಿಳ್ಕೊಳ್ಳಿ, ಪೇಮೆಂಟ್ ಅಂತ ಕರಿತಿದ್ದಂಗೆ ನಿಮಗೆ ಎಸ್ಪೆಷಲಿ ಫ್ಲೆಕ್ಸಿಬಲ್ ಪೇಮೆಂಟ್ ಅಂದರೆ ಅದು ಸಿಂಗಲ್ ಲೇಯರ್ ಅಲ್ಲ, ಮಲ್ಟಿ ಲೇಯರ್ ಇರುತ್ತೆ. ಸೊ ಏನಕ್ಕೆ ನಿಮಗೇನೋ ನಿಮ್ಮದು ವಾಟ್ ಎವರ್ ಟೋಟಲ್ ಫೇಲ್ಯೂರ್ ಆಗುತ್ತೆ ಅಂದರೆ ನಿಮಗೆ ಸ್ಟೆಬಿಲಿಟಿ ಇರೋದಿಲ್ಲ. ನಿಮ್ಮ ಏನು ಪೇಮೆಂಟ್ ನೀವು ಕನ್ಸ್ಟ್ರಕ್ಟ್ ಮಾಡಿರ್ತೀರ. ಸೊ ಫಾರ್ ಎಕ್ಸಾಂಪಲ್ ಇದು ಬಿಟಮಿನ್
ರೋಡ್ ಅಂತ ಅಂದ್ಕೊಳ್ಳೋಣ. ಏನು ಸಬ್ ಬೇಸು, ಬೇಸ್ ಕೋರ್ಸು, ಸಬ್ ಬೇಸು ಏನು ಸಬ್ ಗ್ರೇಡ್ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಸ್ಟೆಬಿಲಿಟಿ ಇರೋದಿಲ್ಲ. ನಿಮಗೆ ಕರೆಕ್ಟಾಗಿ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಕ್ವಾಲಿಟಿ ಮಾಡಿರೋದಿಲ್ಲ. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂತಂದರೆ ಇಂಪ್ರಾಪರ್ ಕಾಂಪ್ಯಾಕ್ಷನ್ನಿಂದ ಆಗಿರ್ಬೋದು, ಅಥವಾ ಕ್ವಾಲಿಟಿ ಕಂಟ್ರೋಲ್ ಇನ್ ದ ಸೆನ್ಸ್ ವೀಕರ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ ದುಡ್ಡು ಉಳ್ಸೋಕ್ಕೆ ಅಂತ ಕೆಲವು ಟೈಮು ಆಗುತ್ತೆ ಸೈಟ್ಗಳಲ್ಲಿ ರೇಟ್ಗಳು ಅಡ್ಜಸ್ಟ್ ಆಗದೆ ಇದ್ದಾಗ ಏನು ಮಾಡ್ತಾರೆ, ಬಾರ್ಗೇನ್ ಮಾಡೋಕ್ಕಾಗದೆ ಇದ್ದಾಗ ಮೆಟೀರಿಯಲಲ್ಲಿ ಉಳ್ಸೋಕ್ಕೆ ನೋಡ್ತಾರೆ. ವಾಟ್ ಎವರ್ ಹೂವರ್ ದ ಪರ್ಸನ್ ಹೂ ಈಸ್ ಇನ್ ಚಾರ್ಜ್ ಆಫ್ ದಿ ಕನ್ಸ್ಟ್ರಕ್ಷನ್. ಸೊ ಆವಾಗ ನಮಗೇನಾಗುತ್ತೆ ಅಂತಂದರೆ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಎಲ್ಲ ನೋಡೋಕೆ ಚೆನ್ನಾಗೇ ಕಾಣ್ತಾ ಇರುತ್ತೆ. ಯಾವಾಗ ನಿಮಗೆ ವೀಲ್ ಲೋಡ್ಗಳು ಬರ್ತಾ ಹೋಗುತ್ತೋ, ಮೂವ್ ಆಗ್ತಾ ಹೋಗುತ್ತೋ, ಅದ್ರ ತಕ್ಕಂಗೆ ನಿಮಗೆ ಫೇಲ್ಯೂರ್ ಆಗ್ತಾ ಹೋಗುತ್ತೆ. ಇದು ಒಂದೇ ಲೇಯರ್ ಅಂತಲ್ಲ, ಎಲ್ಲ ಲೇಯರು ಡಿಫಾರ್ಮ್ ಆಗ್ತಾ ಹೋಗುತ್ತೆ. ಟೋಟಲ್ ನಿಮಗೆ ಎಂಟೈರ್ ಪೇಮೆಂಟೇ ನಿಮಗೆ ಫೇಲ್ ಆಗ್ತಾ ಹೋಗುತ್ತೆ. ಇದಕ್ಕೆ ಮೈನ್ ಕಾರಣ ಬಂದು ಈ ಏನು ಸಿಸ್ಟಮ್ ಇದೆ ಅದಕ್ಕೆ ಸ್ಟೆಬಿಲಿಟಿ ಇರೋದಿಲ್ಲ. ಆ್ಯಂಡ್ ಸ್ಟೆಬಿಲಿಟಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ರೆಸಿಸ್ಟೆನ್ಸ್ ಟು ದಿ ಡಿಫಾರ್ಮೇಷನ್ ಅಂಡರ್ ಸ್ಟ್ರೆಸ್. ಸೊ ಅದು ಯಾವುದೋ ಒಂದು ಸ್ಟ್ರೆಸ್ ಇದ್ದಾಗ ಆ ಟೈಮಲ್ಲಿ ನಿಮಗೆ ಡಿಫಾರ್ಮೇಷನ್ ಆಗದೆ ಇರೋಂಗೆ ಎಷ್ಟು ಅದು ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ಅದನ್ನು ನಾವು ಸ್ಟೆಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಸ್ಟೆಬಿಲಿಟಿ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದರೆ ಎಂಟೈರ್ ಪೇಮೆಂಟ್ ಬ್ರೇಕ್ ಡೌನ್ ಆಗುತ್ತೆ. ನಿಮಗೇನು ಕಟ್ಸ್ಗಳಾಗಿರ್ಬೋದು, ಡಿಫಾರ್ಮೇಷನ್ಸ್ಗಳಾಗಿರ್ಬೋದು ಎಲ್ಲ ನೀವು ನೋಡ್ಬೋದು. ಆ್ಯಂಡ್ ದ ಲಾಸ್ಟ್ ಕೈಂಡ್ ಆಫ್ ಫೇಲ್ಯೂರ್ ಈಸ್ ದಿ ಫೇಲ್ಯೂರ್ ಆಫ್ ಪೇಮೆಂಟ್ ಆರ್ ಸಬ್ಗ್ರೇಡ್ ಸಾಯಿಲ್ ಡ್ಯೂ ಟು ಶಿಯರ್. ಸೊ ಶಿಯರ್ ಪ್ರಾಪರ್ಟಿ ಈಸ್ ಒನ್ ಆಫ್ ದ ಮೇಜರ್ ಕ್ರೈಟೀರಿಯಾ ನಿಮಗೆ ಫ್ಲೆಕ್ಸಿಬಲ್ ಪೇಮೆಂಟಿಗೆ ಬಂದಾಗ. ಸೊ ಶಿಯರ್ ಫೇಲ್ಯೂರ್ಗಳು ನಿಮಗೆ ಶಿಯರ್ ಫೇಲ್ಯೂರ್ ಏನಕ್ಕಾಗುತ್ತೆ ಅಂದರೆ ಮೇಯ್ನಾಗಿ 2 ರೀಸನ್ ಇರುತ್ತೆ. ಒಂದು ಇನ್ಅಡಿಕ್ವೇಟ್ ಸ್ಟೆಬಿಲಿಟಿ ಆ್ಯಂಡ್ ದಿ ಸೆಕೆಂಡ್ ಒನ್ ಈಸ್ ಎಕ್ಸೆಸಿವ್ ಸ್ಟ್ರೆಸ್. ಒಂದು ಕಾರಣ ಏನಂದರೆ ಸ್ಟೆಬಿಲಿಟಿ ಈಸ್ ದಿ ರೆಸಿಸ್ಟೆನ್ಸ್ ಟು ದಿ ಡಿಫಾರ್ಮೇಷನ್ ಅಂಡರ್ ಸ್ಟ್ರೆಸ್. ಸೊ ಒಂದು ಶಿಯರ್ ಫೇಲ್ಯೂರ್ ಆಗೋಕ್ಕೆ ಮೈನ್ ರೀಸನ್ನು ಇವೆರಡೇ. ಒಂದು ಬಂದು ಇನ್ಅಡಿಕ್ವೇಟ್ ಸ್ಟೆಬಿಲಿಟಿ, ಸೆಕೆಂಡ್ ಒನ್ ಈಸ್ ಎಕ್ಸೆಸಿವ್ ಸ್ಟ್ರೆಸ್. ಸೊ ಏನಾಗುತ್ತೆ ಅಂತಂದರೆ ನಿಮಗೆ ಕರೆಕ್ಟಾಗಿ ಕಾಂಪ್ಯಾಕ್ಟ್ ಮಾಡದೇ ಇದ್ದಾಗ ಆಗಿರ್ಬೋದು, ಅಥವಾ ನಿಮಗೆ ವೀಕ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿದಾಗ ಆಗಿರ್ಬೋದು, ಲೇಯರ್ಗೆ ಏನು ಪೇಮೆಂಟ್ ಲೇಯರ್ ಏನು ನೀವು ಲೇ ಮಾಡಿರ್ತೀರ, ಅದಕ್ಕೆ ನೀವು ವೀಕ್ ಮೆಟೀರಿಯಲ್ ಯೂಸ್ ಮಾಡಿರ್ತೀರ ನಾನು ಕಾಸ್ಟ್ನ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೆ, ಅಥವಾ ಲೈಕ್ ಇನ್ನೊಂದೇನೋ ನಿಮ್ಮದು ಬಡ್ಜೆಟ್ ಲಿಮಿಟ್ ಆಗಿರುತ್ತೆ. ಸೊ ನೀವು ವಾಟ್ ಟು ಸೇ ಆರ್ ಒನ್ ಅದರ್ ಮೇಜರ್ ರೀಸನ್ ಏನು ಅಂತಂದರೆ ನಿಮಗೆ ವಾಟರ್ ಟೇಬಲ್ ನಿಮಗೆ ಹತ್ರದಲ್ಲೇ ಇರುತ್ತೆ ಪೇಮೆಂಟ್ ಸರ್ಫೇಸ್ಗೆ. ಸೊ ಇಂಥ ಟೈಮ್ಗಳಲ್ಲಿ ಕೂಡ ನಿಮಗೆ ಶಿಯರ್ ಫೇಲ್ಯೂರ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಲೇಯರ್ಗಳ ಮಧ್ಯೆ ಬಾಂಡಿಂಗ್ ಇರೋದಿಲ್ಲ ಕರೆಕ್ಟಾಗಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ ಡಿಪ್ರೆಷನ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಿಮಗೆ ಎಕ್ಸೆಸಿವ್ ಸ್ಟ್ರೆಸ್ ಬಂದಾಗ. ಸೊ ಡಿಪ್ರೆಷನ್ ಕ್ರಿಯೇಟ್ ಆಗಿ ಹೀವಿಂಗ್ ಆಗ್ಬೋದು. ಹೀವಿಂಗ್ ಈಸ್ ನಥಿಂಗ್ ಬಟ್ ಅಪ್ಲಿಫ್ಟ್ ಅಂತ, ಅದು ಲಿಫ್ಟಿಂಗ್ ಅಂತ. ಸೊ ನಿಮಗೆ ಒಂದು ಕಡೆ ಡಿಪ್ರೆಷನ್ಸ್ ಫಾರ್ಮ್ ಆಗ್ಬೋದು, ಇನ್ನೊಂದು ಕಡೆ ನಿಮಗೆ ಪೇಮೆಂಟ್ ರೈಸ್ ಆಗ್ಬೋದು. ಸೊ ಇವುಗಳೆಲ್ಲ ನೀವು ವಾಟ್ ಟು ಸೇ ಶಿಯರ್ ಫೇಲ್ಯೂರ್ದು ಕ್ಯಾರೆಕ್ಟರಿಸ್ಟಿಕ್ಸು. ಮೈನ್ ಕಾಸ್ ಇದಕ್ಕೆ ಬಂದು ವೀಕ್ನೆಸ್ ಆಫ್ ಸಾಯಿಲ್ ಆ್ಯಂಡ್ ಅದರ್ ಥಿಂಗ್ ಈಸ್ ಎಕ್ಸೆಸಿವ್ ಮಾಯ್ಶ್ಚರ್ ಕಂಟೆಂಟ್ ಆರ್ ಬೋತ್. ಅವೆರಡ್ರದ್ದು ರಿಸಲ್ಟೆಂಟ್ ನಿಮಗೆ ಇದಾಗಿರುತ್ತೆ. ಸೊ ಏನಾಗುತ್ತೆ ಅಂತಂದರೆ ನಿಮಗೆ ಶಿಯರ್ ಫೇಲ್ಯೂರ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಡಿಪ್ರೆಷನ್ಗಳು ಕ್ರಿಯೇಟ್ ಆಗುತ್ತೆ, ಹೀವಿಂಗ್ಗಳಾಗುತ್ತೆ, ಎಡ್ಜಸ್ಟ್ಗಳಲ್ಲಿ ಶೋವಿಂಗ್ ಆಗ್ತಾ ಹೋಗುತ್ತೆ ಅಲಾಂಗ್ ದಿ ಪಾತ್. ಸೊ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಕರೆಕ್ಟ್ ಡಿಗ್ರಿಗೆ ಅಥವಾ ಕಾಂಪ್ಯಾಕ್ಷನ್ ಏನು ಅವನು ಹೇಳಿರ್ತಾನೆ ಅಷ್ಟು ಪರ್ಸೆಂಟ್ ಕಾಂಪ್ಯಾಕ್ಷನ್ನ ನಾವು ಅಚೀವ್ ಮಾಡಿ ಒಳ್ಳೆ ಕ್ವಾಲಿಟಿ ಕಂಟ್ರೋಲ್ನ ಮೇಂಟೈನ್ ಮಾಡಿದ್ರೆ ನಾವು ಶಿಯರ್ ಫೇಲ್ಯೂರ್ನ ಅವಾಯ್ಡ್ ಮಾಡ್ಬೋದು. ಥ್ಯಾಂಕ್ ಯು.